ನಾನು ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ನೋಡು ಸುತ್ತ ದನ ಕರುಗಳು ಹಸುಗಳು. ಸೊ ಇದು ನಮ್ಮ ಊರಿಗೆ ಎಂಟ್ರ್ ಆಗ್ತಾ ಇದ್ದೀನಿ. ನಮ್ಮ ರೋಷಿ ಹಿಂಗೆ ಆಟ ಆಡ್ತಿದ್ದಾನೆ, ನಾನು ಬರ್ತಿದ್ದಂಗೆ ಖುಷಿಗೆ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ, ನೋಡಿ ಇವರೇ ಅವರು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ರೆಡಿ ಆಗ್ತಾ ಇದ್ದೀನಿ, ನಮ್ಮ ಊರಿಗೆ ಹೋಗ್ತೀನಿ. ಹಾಗೆ ಏನೇನಿರುತ್ತೆ ಅನ್ನೋದು ಕೂಡ ಈ ವ್ಲಾಗಲ್ಲಿ ಇರುತ್ತೆ. ಬನ್ನಿ ಗಾಯ್ಸ್, ಹೋಗೋಣ ನಮ್ಮೂರಿಗೆ. ಗಾಯ್ಸ್ ನೋಡಿ, ಹೋಗೋದಕ್ಕೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ. ಸೊ ಗಾಯ್ಸ್, ಬ್ಯಾಗ್ ನೋಡಿ ಇಷ್ಟು ಇದೆ, ಯಾಕಂದರೆ ತುಂಬ ಭಾರ ಇದೆ. ಮನೆಗೆ ಸ್ವಲ್ಪ ಅಮ್ಮ ಏನೋ ಐಟಮ್ ಥರ ಕೇಳಿದರು, ಅದಕ್ಕೋಸ್ಕರ ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಬ್ಯಾಗು ಫುಲ್ ಭಾರ ಇದೆ. ಬಟ್ ಭಾರ ಇದ್ದರೂ ಏನು ತೊಂದರೆ ಇಲ್ಲ, ಯಾಕಂದರೆ ಬೈಕ್ ಮೇಲೆ ಅದು ಕುತ್ಕೊಂಡಾಗ ಕ್ಲೀನಾಗಿ ಅದು ಬೈಕ್ ಮೇಲೆ ಕೂರುತ್ತೆ. ಸೊ ಹಾಗಾಗಿ ಇದನ್ನು ಇವಾಗ ಕಟ್ಟೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ಏನೋ ಐಟಮ್ ಇದೆ ಅಂತ ಹೇಳಿಬಿಟ್ಟು ನಾನು ಕಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ಹಾಗೆ ನೇತಾಕೊಂಡು ಬೈಕ್ ಮೇಲೆ ಕೂರಬೇಕು. ಸೊ ಹೊರಡೋಣ ಬನ್ನಿ ಗಾಯ್ಸ್. ಔಟ್ಫಿಟ್ ಈ ಥರ ಇದೆ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಗಾಯ್ಸ್. ಗಾಯ್ಸ್ ನೋಡಿ, ಇಷ್ಟು ಭಾರ ಇದೆ, ಸಿಕ್ಕಾಪಟ್ಟೆ ಭಾರ ಇದೆ ಗಾಯ್ಸ್, ನಿಜವಾಗ್ಲೂ ಪಾ. ಇವಾಗ ಈ ರೀತಿ ರೆಡಿಯಾಗಿ ಹೆಲ್ಮೆಟ್ ಹಾಕ್ಕೊಂಡು ಮೂರು ಕಡೆ ಹೋಗುತ್ತೆ. ಆನ್ ದ ವೇಲಿ ಏನೇನು ಸಿಗುತ್ತೆ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಷ್ಟು ಬಂದೆ ನನ್ನ ಬೈಕ್ ಹತ್ರ. ಇಷ್ಟಿಗೆ ಸಿಕ್ಕಾಪಟ್ಟೆ ಭಾರ ಇದೆ, ಅದಕ್ಕೆ ಬೈಕ್ ಮೇಲೆ ಕುತ್ಕೊಂಡ್ಬಿಡ್ತೀನಿ ಫಸ್ಟು. ಸೀಟ್ ಮೇಲೆ ಇವಾಗ ಆರಾಮಾಗಿ ಕವರ್ ಆಯಿತು. ಈಗ ಬೈಕ್ನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಈಗ ಬೈಕ್ ಕೋಲ್ಡ್ ಸ್ಟಾರ್ಟ್ ಆಯಿತು. ಬನ್ನಿ ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗಾಯ್ಸ್. ಹೊರಟೆ ಇವಾಗ ಬೈಕಲ್ಲಿ. ಸೊ ಬನ್ನಿ ಈಗ ಫಸ್ಟು ಹೋಗಿ ಫ್ಯೂಲ್ ಹಾಕ್ಸೋಣ. ಫ್ಯೂಲ್ ಹಾಕ್ಸಿ ಹೊರಡೋಣ ಗಾಯ್ಸ್. ಈಗ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸ್ಬೇಕು. ಬನ್ನಿ ಗಾಯ್ಸ್, ಹಾಕ್ಸೋಣ. ಪೆಟ್ರೋಲ್ ಹಾಕ್ಸಿದಾಯಿತು, ಬನ್ನಿ ಹೊರಡೋಣ ಗಾಯ್ಸ್. ಈಗ ಇಲ್ಲಿ ನೈಸ್ ರೋಡಲ್ಲಿ ನಿಂತಿದ್ದೀನಿ. ಸೊ ಟೋಲ್ ತೊಗೊಳ್ಬೇಕು, ಟೂ ವೀಲರಿಗೂ ಕೂಡ ಟೋಲ್ ತೊಗೋಬೇಕು. ಸೊ ಟೋಲ್ ತೊಗೊಂಡು ಈಗ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಮಳೆ ಬರೋ ಥರನೂ ಇದೆ. ಸೊ ಹಂಗಾಗಿ ನಾವು ರೈನ್ ಕೋಟ್ ಎಲ್ಲ ಇಟ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ನೋಡೋಣ. ಇವಾಗ ಹಾಸನ ಹೈವೇ ರೂಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಗಾಳಿ ಸ್ವಲ್ಪ ಜೋರಾಗಿ ಬೀಸ್ತಾ ಇದೆ. ನನ್ನ ವಾಯ್ಸ್ ಯಾರು ಕ್ಲಿಯರ್ ಇಲ್ಲ ಅಂತ ಅನಿಸುತ್ತೆ, ಮೈಕ್ ಇಲ್ಲ, ಹಂಗಾಗಿ ಅದರಿಂದ ಸ್ವಲ್ಪ ವಾಯ್ಸು ಕ್ಲಿಯರ್ ಇಲ್ಲ ಅಂತ ಅನಿಸುತ್ತೆ. ಸೊ ಇವಾಗ ನಾನು ಹಾಸನ ಹೈವೇಲಿ ಇದ್ದೀನಿ. ನೋಡಿ ಯಾವ ರೀತಿ ರೋಡ್ ಇದೆ, ಪೂರಾ ಹಾಸನಿಗೆ ರೋಡು ಇದೇ ಥರನೇ ಇದೆ. ಸೊ ರೋಡ್ ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದ್ರೂ ಹಾಸನ ಹೋಗ್ಬೇಕು ಅಥವಾ ಏನೋ ಹೋಗ್ಬೇಕು ಅಂದರೆ ಈ ರೂಟಲ್ಲಿ ಹೋಗ್ಬೋದು. ಸೊ ಈ ರೂಟು ತುರ್ಬೇಕೆರೆ, ಕುಣಿಗಲ್ಲು ಎಲ್ಲರೂ ಈ ರೂಟು ಅಲ್ಲಿಗೆಲ್ಲ ಕನೆಕ್ಟ್ ಆಗುತ್ತೆ. ಈ ರೂಟಲ್ಲಿ ನೀವು ಹೋಗ್ಬೋದು. ಅಲ್ಲಿ ನೋಡ್ತಾ ಇರಲ್ವ ದೂರದಲ್ಲಿ, ಅಲ್ಲಿ ಒಂದು ಟೋಲ್ ಇದೆ. ಅದೇ ಫಸ್ಟ್ ಟೋಲ್ ಸಿಗುತ್ತೆ ನಮ್ಮ ಊರಿಗೆ ಹೋಗೋಕ್ಕಿಂತ ಮುಂಚೆ. ಸೊ ಇನ್ನೂ ಒಂದು ಟೋಲ್ ಸಿಗುತ್ತೆ. ಟೋಟಲ್ಲು 2 ಟೋಲ್ ಸಿಗುತ್ತೆ ಗೈಸ್ ನಾನು ಊರಿಗೆ ಹೋಗೋಷ್ಟರಲ್ಲಿ. ನೋಡಿ ನಮ್ಮ ಊರು ಎಂಟ್ರ್ ಆಗ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ವ್ಯೂ, ಎಷ್ಟು ಗ್ರೀನರಿ ಸುತ್ತಮುತ್ತ, ಎಲ್ಲಿ ನೋಡೋದು ಗ್ರೀನು. ಆ ಬೆಂಗಳೂರಲ್ಲಿ ಆ ಟ್ರಾಫಿಕ್ ಅದು ಇದು ಎಲ್ಲ ಇತ್ತು. ಇವಾಗ ನೋಡಿ ಇದು ಎಷ್ಟು ವ್ಯೂ ಚೆನ್ನಾಗಿದೆ. ಎಲ್ಲಿ ನೋಡು ಸುತ್ತ ದನ ಕರುಗಳು ಹಸುಗಳು. ಸೊ ಇದು ನಮ್ಮ ಊರಿಗೆ ಎಂಟ್ರ್ ಆಗ್ತಾ ಇದ್ದೀನಿ.
ಗಾಯ್ಸ್ ಇವಾಗ ಮನೆಗೆ ಬಂದೆ. ನೋಡಿ ನಮ್ಮ ರೋಷಿ ಹೆಂಗೆ ಆಟ ಆಡ್ತಿದ್ದಾನೆ. ಗಾಳಿ ಹೇಳಿದೆ ಏನು ತುಸು ಮೆಲ್ಲಗೆ, ಪ್ರಾಣ ಬಂದಿದೆ ಈಗ ಈ ಭೂಮಿಗೆ ಸೀದಾ, ಹಾಗೆ ಹೆಜ್ಜೆ ಹಾರಿದೆ ಜಿಗಿದು ಹೊಸ ಹಾದಿಗೆ. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ, ಸುತ್ತ ನಗಿಸುತ್ತ ನಲಿಯುತ್ತ ಹೀಗೆನೆ. ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಎದ್ದು ಎದುರಿದ್ದು ಹಗ್ ಮಾಡು ಸುಮ್ಮನೆ. ಸೊ ಗೈಸ್ ನಮ್ಮ ಅಮ್ಮಂಗೆ ಏನೋ ಶೀತ ತಲೆನೋವು ಅಂತೆ. ಸೊ ಅದಕ್ಕೋಸ್ಕರ ಮಾತ್ರೆ ತಗೊಂಡ್ಬರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ತಗೊಂಬರೋಣ. ಸ್ವಲ್ಪ ಇಲ್ಲೇ ದೂರ ಹೋಗ್ಬೇಕು, ಹೋಗಿ ತಗೊಂಬರೋಣ. ಬನ್ನಿ, ಲೆಟ್ಸ್ ಗೋ. ಇವಾಗ ಮೆಡಿಕಲ್ ಹತ್ರ ಬಂದಿದ್ದೀವಿ. ಸೊ ಬನ್ನಿ ಅದನ್ನು ತೊಗೊಂಡು ಹೋಗೋಣ. ಮನೇಲಿ ಹೇಳಿದ್ದೆಲ್ಲ ತೊಗೊಂಡಿದ್ದಾಯಿತು. ಇವಾಗ ಮನೆಗೆ ಹೊರಡೋಣ. ಲೆಟ್ಸ್ ಗೋ, ಮನೆಗೆ ಹೋಗೋಣ ಗೈಸ್. ತೊಗೊಂಡು ಮನೆ ಹತ್ರ ಬಂದೆ. ಸೊ ಗೈಸ್ ಇವತ್ತಿಗೆ ಈ ಲಾಗು ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಎಂಡ್ ಆಗುತ್ತೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾಳೆಗೆ. ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ನಮ್ಮಮ್ಮ ಊಟಕ್ಕೆ ಕರೀತಾ ಇದ್ದಾರೆ. ಊಟ ಮಾಡಿ ನಾಳೆಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಟೈಮು 8:30 ಆಗಿದೆ. ಸೊ ಇವಾಗಿದ್ದೆ ಊರಿಂದ ನನ್ನ ಫ್ರೆಂಡ್ ಒಬ್ಬರು ಬರ್ತಾ ಇದ್ದಾರೆ. ಸೊ ಯಾರು ಅಂತ ಬಂದಮೇಲೆ ನಾನು ತೋರಿಸ್ತೀನಿ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ, ನೋಡಿ ಇವರೇ ಅವರು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ದನಿ ಹಸುಗೆ ಹುಲ್ಲಾಕ್ತವ್ರೆ ನೋಡಿ. ಸ್ವಲ್ಪ ಹಾಕ್ರಿ, ಹಾಕ್ರಿ ಸಾಕು. ಇವರೇ ನೋಡಿ ಲೋಹಿತ್ ಅಂತ ಹೇಳಿ. ಎಲ್ಲ ಬಿಟ್ಟು ಈಗ ಕೃಷಿಗೆ ಇಳಿದಿದ್ದಾರೆ. ವ್ಯವಸಾಯಕ್ಕೆ ಕೃಷಿಗೆ. ಹಾಯ್ ಗಾಯ್ಸ್, ಸೊ ಇವತ್ತು ನಾನು ಲೋಹಿತ್ ಅಣ್ಣ ಎಲ್ಲ ಹೊರಗಡೆ ಹೋಗಿದ್ದೆ. ಸೂಪರ್ ಅಣ್ಣ, ಹಂಸಲೇಖ ಬರೆಯಲ್ಲ. ಎಲ್ಲ ಎಣ್ಣೆ ಬರ್ತಾ ಎಲ್ಲ ಏನ್ ಹೇಳ್ತೀರಾ? ಸಿಕ್ಕಾಪಟ್ಟೆ ಮಳೆಯಲ್ಲಿ ನಿಂದು ಹೊರಗಡೆ ಸ್ವಲ್ಪ ಹೊರಗಡೆ ಹೋಗಿ ನಂದು ನಾನು ಬಡವ ನೊಂದಿದ್ದೇನೆ. ಸೊ ಗೈಸ್ ಇವತ್ತು ನಾವು ಮಾಡಿದ್ದೆಲ್ಲ ಇಷ್ಟೇನೆ. ನೆಕ್ಸ್ಟ್ ಈ ಲಾಗ್ ಕಂಟಿನ್ಯೂ ಆಗುತ್ತೆ. ಗಾಡಿಯಲ್ಲಿ ಹುಡುಗಿದ್ದು ಹೋಗ್ ನೈಂಟಿ ಹಾಕೊಂಡಿದ್ದೆ, ಆಮೇಲೆ ಬೆಸ್ಟ್ ಮಲಗಿದ್ದೆ. ತಿಳ್ಕೊಬೇಡಿ, ನೈಂಟಿ ಎಣ್ಣೆ ಅಂದ್ರೆ ಮೀನ್ಸ್ ತಲೆಗೆ ಎಣ್ಣೆ ಎಲ್ಲ ಹಾಕಲ್ಲ. ದಿ ನೆಕ್ಸ್ಟ್ ಡೇ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಎದ್ದು ನಮ್ಮ ದೊಡ್ಡಮ್ಮವ್ರ ಊರಿಗೆ ಹೋಗಿ ಒಂಚೂರು ಮಾವಿನಹಣ್ಣು ತಗೊಂಬ ಅಂತ ಹೇಳಿದ್ರು. ಮಾವಿನಹಣ್ಣು ತಗೊಂಬರಕ್ಕೆ ಅಂತ ಹೋಗಿದ್ದೆ. ಅವನು ನನ್ನ ಫ್ರೆಂಡು ವಿಡಿಯೋ ಮಾಡ್ತಿದ್ದೀನಿ, ವ್ಲಾಗ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಈ ಥರ ಪೋಸ್ ಕೊಟ್ಟು ಹೋದ. ಮಾವಿನಹಣ್ಣು ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಸೊ ಇವಾಗ ನಾನು ರೆಡಿಯಾಗಿ ಹೊರಡಬೇಕು ಮತ್ತೆ ವಾಪಸ್ ಬೆಂಗಳೂರಿಗೆ. ಊರಲ್ಲಿದ್ರೆ ಇದೇನೆ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ತಾ ಇರ್ತಾರೆ. ಓಕೆ, ಇವಾಗ ನಾನು ಮತ್ತೆ ಬೆಂಗಳೂರು ಕಡೆ ಹೊರಟಿದ್ದೀನಿ. ಸೊ ಎಲ್ಲ ಊರಲ್ಲೆಲ್ಲ ಎಲ್ಲ ಕೆಲಸ ಐತೆ, ಎಲ್ಲ ಕೆಲಸ ಮುಗಿಸಿ ನಾನು ಮತ್ತೆ ಬೆಂಗಳೂರು ಕಡೆ ಹೊರಟಿದ್ದೀನಿ. ಸೊ ಬೆಂಗಳೂರಿಗೆ ಹೋಗಿ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಆಮೇಲೆ ರೆಸ್ಟ್ ಮಾಡಬೇಕು. ಸೊ ಇವತ್ತಿಂತ ಇಷ್ಟೇನೆ. ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ಸಿಗೋಣ. ಓಕೆ, ಬಾಯ್. ಇವಾಗ ಮನೆಗೆ ಬಂದು ರೀಚ್ ಆದೆ, ಬೆಂಗಳೂರಿಗೆ ಬಂದು ರೀಚ್ ಆದೆ. ಸೊ ಸಿಕ್ಕಾಪಟ್ಟೆ ಮಳೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು.
ಸೊ ನಾನು ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಎಲ್ಲ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಮಳೆ ನಿಂತೋಯ್ತು. ಫ್ರೆಶ್ ಅಪ್ ಆಗಿ ಮತ್ತೆ ಡ್ಯಾನ್ಸ್ ಕ್ಲಾಸ್ ಕಡೆಗೆ ಹೋಗಬೇಕು. ಸೊ ಟಯರ್ಡ್ ಆಗಿದೆ ಸ್ವಲ್ಪ, ಬಟ್ ಆದರೂ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು. ರೆಡಿಯಾಗಿ ಡ್ಯಾನ್ಸ್ ಕ್ಲಾಸಿಗೆ ಹೊರಟೆ. ಓಕೆ, ಬನ್ನಿ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಣ. ಲೆಟ್ಸ್ ಗೋ. ಇವತ್ತು ಫುಲ್ಲು ರೈಡ್ ಮಾಡಿ ಊರಿಂದ ಬರ್ತಾ ಎಲ್ಲ ಫುಲ್ ಸುಸ್ತಾಗಿ ಹೋಗಿತ್ತು. ಇನ್ನೊಂದು ಏನಂದರೆ ತುಂಬ ಮಳೆ, ಅಲ್ಲಲ್ಲೇ ಸಿಕ್ಕಾಪಟ್ಟೆ ಮಳೆ. ಸೊ ಆ ಮಳೆ ನಾನು ವೀಡಿಯೋ ಮಾಡೋದಕ್ಕೆ ಅಥವಾ ಮೊಬೈಲ್ ತೆಗಿಯೋಕ್ಕಾಗಲೇ ಇಲ್ಲ. ಸೊ ಮಳೆನ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡ್ತಾ ಬಂದೆ. ಹಂಗಾಗಿ ನಾನು ವೀಡಿಯೋಸ್ ಅಥವಾ ಏನೂ ಮಾಡಲಿಲ್ಲ ಜಾಸ್ತಿ. ಸೊ ಬನ್ನಿ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಣ. ಲೆಟ್ಸ್ ಗೋ. ಸ್ವಲ್ಪ ಮಳೆ ಹನಿ ಬರ್ತಾ ಇದೆ, ಚಿಕ್ಕ ಹನಿಗಳು ಬೀಳ್ತಾ ಇದೆ. ಜೋರಾಗೋ ಅಷ್ಟರಲ್ಲಿ ಡ್ಯಾನ್ಸ್ ಕ್ಲಾಸ್ ಒಳಗೆ ಹೋಗ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಡ್ಯಾನ್ಸ್ ಕ್ಲಾಸಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ನೋಡೋಣ. ಆದರೆ ಮಾಡ್ತೀನಿ, ಇಲ್ಲ ಮನೆಗೆ ಬಂದು ಲಾಗ್ ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದಷ್ಟು ಟ್ರೈ ಮಾಡೋಕ್ಕೆ ನೋಡ್ತೀನಿ ವಿಡಿಯೋ ಮಾಡೋದಕ್ಕೆ. ಇವತ್ತು ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸಿ ಮನೆಗೆ ಹೋಗಬೇಕು. ಕ್ಲಾಸ್ ಮುಗಿತು, ಮಳೆ ಬರ್ತಿದೆ ಸ್ವಲ್ಪ, ಮನೆಗೆ ಹೋಗ್ಬೇಕು. ಬನ್ನಿ ಗೈಸ್, ಮನೆಗೆ ಹೋಗೋಣ. ಇವಾಗ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇಷ್ಟ ಆಗಿತ್ತು ನನ್ನ 2 ದಿನ ಲಾಗ್. ಮತ್ತು ಊರಿಗೆ ಹೋಗಿದ್ದು, ಊರಿಂದ ಬಂದಿದ್ದು. ಜಾಸ್ತಿ ಏನು ತೋರಿಸಿಲ್ಲ ಅಂತಂದರೂ ಕೂಡ ಹೋಪ್ ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಒಳ್ಳೊಳ್ಳೆ ವ್ಲಾಗ್ ಮಾಡ್ತೀನಿ, ಹಾಗೆ ನಿಮ್ಗೆಲ್ಲರಿಗೂ ಎಂಟರ್ಟೈನ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಸೊ ಈ ವ್ಲಾಗು ಇಷ್ಟ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಈಗ ಸ್ಟಾರ್ಟಿಂಗಲ್ಲಿರೋದ್ರಿಂದ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೋಪ್ ನೆಕ್ಸ್ಟ್ ವ್ಲಾಗಿಂದ ನಾನು ಚೆನ್ನಾಗಿ ಈ ವ್ಲಾಗಲ್ಲಿ ಕಲ್ತಿದ್ದು ಎಲ್ಲದೂ ಮಾಡಿದ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.